ಈ ದಿನಗಳಲ್ಲಿ ಇತರರನ್ನು ಬದಿಗೊತ್ತಿ ಮುನ್ನುಗ್ಗುವವರನ್ನು ಕಾಣುತ್ತೇವೆ. ಇವರು ತಾವು ಇತರರಿಗಿಂತ ಮುಂದಾಗಿರಬೇಕೆಂದು ಬಯಸುತ್ತಾರೆ. ದೇವರ ದೃಷ್ಟಿಯಲ್ಲಿ ಇದು ತಪ್ಪಾಗುತ್ತದೆ. ಆತ್ಮೀಯ ಸಹೋದರ ಸಹೋದರಿಯರೇ, ನೀವೆಲ್ಲರೂ ಹೇಗಿದ್ದೀರಿ? ದೇವರ ವಾಕ್ಯಗಳ ಅಧ್ಯಯನವು ನಿಮ್ಮ ಜೀವಿತಕ್ಕೆ ಪ್ರಯೋಜನವಾಗಿದೆ ಅಲ್ಲವೇ? ಯಾವಾಗಲೂ ಕಾರ್ಯಕ್ರಮ ವೀಕ್ಷಿಸಿರಿ, ಕರೆ ಮಾಡಿರಿ, ಪ್ರೋತ್ಸಾಹಿಸಿರಿ. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ಜ್ಞಾನೋಕ್ತಿಗಳು 25ನೇ ಅಧ್ಯಾಯದ 1-28 ವಚನಗಳನ್ನು ಧ್ಯಾನ ಮಾಡೋಣ. ಪ್ರದರ್ಶಿಸಿಕೊಳ್ಳುವುದು ಸರಿಯೋ ತಪ್ಪೋ? ಪ್ರಶಂಸೆಯ ಮಾತುಗಳು ಕೆಲವೊಮ್ಮೆ ಗದರಿಕೆಯ ಮಾತಾಗಿರಬಹುದು. ಇವುಗಳ ಸತ್ಯವನ್ನು ಅರಿತುಕೊಳ್ಳೋಣ. ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ, ಅವು ನನ್ನ ಬಾಯಿಗೆ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿದೆ. ಕೀರ್ತನೆಗಳು 119, 103ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಜ್ಞಾನೋಕ್ತಿಗಳು ಪುಸ್ತಕದ 25ನೇ ಅಧ್ಯಾಯದ ಧ್ಯಾನಕ್ಕೆ ಬಂದಿದ್ದೇವೆ. ದೇವರಾತ್ಮನ ಬಲವನ್ನು ಬೇಡಿಕೊಳ್ಳುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗೋಣ. ಪ್ರಿಯರೇ, ಜ್ಞಾನೋಕ್ತಿ ಪುಸ್ತಕದಲ್ಲಿನ ಹೊಸ ವಿಭಾಗ ಇದಾಗಿದೆ. ಇವುಗಳು ಸೊಲೊಮೋನನ ಜ್ಞಾನೋಕ್ತಿಗಳೇ, ಆದರೆ ಅವುಗಳನ್ನು ಹಿಜ್ಕೀಯನ ಜನರು ಸಂಗ್ರಹಿಸಿದ್ದಾರೆ. ಒಂದು ಭಾಷಾಂತರದಲ್ಲಿ ಹಿಜ್ಕೀಯನ ಸ್ನೇಹಿತರು ಎಂದು ಬರೆದಿದೆ. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇವು ಕೂಡ ಸೊಲೊಮೋನನ ಜ್ಞಾನೋಕ್ತಿಗಳು. ಯೆಹೂದದ ಅರಸನಾದ ಹಿಜ್ಕೀಯನ ಲೇಖಕರು ಇವುಗಳನ್ನು ಸಂಗ್ರಹಿಸಿ ಬರೆದರು. ವಿಷಯವನ್ನು ರಹಸ್ಯ ಮಾಡುವುದು ದೇವರ ಪ್ರಭಾವ, ವಿಷಯವನ್ನು ವಿಮರ್ಶೆ ಮಾಡುವುದು ರಾಜರ ಪ್ರಭಾವ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೇಸು ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 39ನೇ ವಚನದಲ್ಲಿ ಶಾಸ್ತ್ರಗಳನ್ನು ವಿಚಾರಿಸಿರಿ ಎಂದು ಹೇಳಿದ್ದನ್ನು ಜ್ಞಾನೋಕ್ತಿಯಲ್ಲಿ ಈ ಮೇಲಿನಂತೆ ಹೇಳಲಾಗಿದೆ. ಪೌಲನು ಇದನ್ನೇ ಬರೆದಿದ್ದಾನೆ. ತಿಮೋತಿನಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸಪಡು, ಅವಮಾನಕ್ಕೆ ಗುರಿಯಾಗದ ಕೆಲಸದವನು, ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನೂ ಆಗಿರು ಎಂಬುದೇ. ಪ್ರಿಯರೇ, ನಾವು ವಿಷಯಗಳನ್ನು ಹುಡುಕಬೇಕು. ಆಗಲೂ ದೇವರು ನಮಗೆ ಅನೇಕ ಸಂಗತಿಗಳನ್ನು ಪ್ರಕಟಿಸಲಿಲ್ಲವೆಂಬುದನ್ನು ತಿಳಿಯಬೇಕು. ಒಂದು ವೇಳೆ ಆತನು ಪ್ರಕಟಿಸಿರುತ್ತಿದ್ದರೂ ನಮಗೆ ಅದು ಅರ್ಥವಾಗುತ್ತಿತ್ತೋ ಇಲ್ಲವೋ, ಅವು ಮಾನವ ಜ್ಞಾನಕ್ಕೆ ನಿಲುಕದವುಗಳಾಗಿರುತ್ತವೆ. ಆತನೇ ಅದನ್ನು ಸ್ಪಷ್ಟಪಡಿಸಿರುತ್ತಾನೆ. ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ: ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ ಎಂಬುದಾಗಿ. ಪ್ರಿಯರೇ, ದೇವರು ನಮಗೆ ಪ್ರಕಟಿಸಿದವುಗಳನ್ನು ನಾವು ಅಭ್ಯಾಸಿಸಬೇಕು, ಅವುಗಳನ್ನು ಗಮನಿಸಬೇಕು. ದೇವರ ವಾಕ್ಯವನ್ನು ಹುಡುಕಿ ಅಧ್ಯಯನ ಮಾಡುವುದರ ಅಗತ್ಯವನ್ನು ನಾವು ಗ್ರಹಿಸಬೇಕು. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ: ಆಕಾಶವು ಉನ್ನತ, ಭೂಮಿಯು ಅಗಾಧ, ರಾಜರ ಹೃದಯವು ಅಗೋಚರ ಎಂಬುದಾಗಿ. ಪ್ರಿಯರೇ, ಕೆಲವೊಮ್ಮೆ ನಮ್ಮನ್ನಾಳುವವರು ಏನು ಮಾಡುತ್ತಾರೆಂಬುದು ನಮಗೆ ಅರ್ಥವಾಗುವುದಿಲ್ಲ. ಅವರಿಗೆ ಅದಕ್ಕೆ ತಕ್ಕ ಕಾರಣಗಳಿರಬಹುದು. ಯಾಕೆಂದರೆ ನಮಗೆ ತಿಳಿಯದ ಅನೇಕ ವಿಚಾರಗಳು ಅವರಿಗೆ ತಿಳಿದವೆ. ಹಾಗೆಯೇ ನಾವು ದೇವರ ಮಾರ್ಗಗಳನ್ನು ತಿಳಿಯಲಾರೆವು. ಆದರೆ ದೇವರು ಮಾಡಿದ್ದನ್ನು ನಾವು ತೀರ್ಪು ಮಾಡಬಾರದು. ಯಾಕೆಂದರೆ ಆತನು ಮಾಡುವುದೆಲ್ಲವೂ ಸರಿಯಾಗಿಯೇ ಇರುತ್ತದೆ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 4 ಮತ್ತು 5ನೇ ವಚನಗಳನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಬೆಳ್ಳಿಯಿಂದ ಕಲ್ಮಶವನ್ನು ತೆಗೆದುಹಾಕಿದರೆ ಅಕ್ಕಸಾಲಿಗನಿಗೆ ಬೇಕಾದ ಪಾತ್ರೆಯಾಗುವುದು. ರಾಜನ ಸಮ್ಮುಖದಿಂದ ದುಷ್ಟರನ್ನು ತೆಗೆದುಹಾಕಿದರೆ ಅವನ ಸಿಂಹಾಸನವು ಧರ್ಮದಿಂದ ಸ್ಥಿರವಾಗುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಒಬ್ಬ ವ್ಯಕ್ತಿಯ ಜೀವಿತದ ಅತಿ ದೌರ್ಭಾಗ್ಯದ ಸಂಗತಿಯೆಂದರೆ ಅವನಿಗೆ ಒಬ್ಬ ದುಷ್ಟ ಸಲಹೆಗಾರನಿರುವುದೇ. ಅಂಥವನು ಆ ವ್ಯಕ್ತಿಯನ್ನು ಕಷ್ಟ, ನಷ್ಟ, ತೊಂದರೆ, ಪಾಪಗಳಿಗೆ ನಡೆಸುತ್ತಾನೆ. ನನ್ನನ್ನು ತಪ್ಪು ಮಾರ್ಗದಲ್ಲಿ ನಡೆಸುವನೊಬ್ಬನು ಬಂದಾಗ ನನ್ನನ್ನು ಸರಿಯಾದ ಮಾರ್ಗದಲ್ಲಿ
ನಡೆಸುವಾತನೊಬ್ಬನು ದೊರಕಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಉನ್ನತ ಅಧಿಕಾರದಲ್ಲಿರುವವರಿಗೆ ಇದು ಎಷ್ಟು ಅಗತ್ಯವಾಗಿದೆ ಎಂಬುದನ್ನು ಗಮನಿಸಿರಿ. ತನ್ನ ತೀರ್ಮಾನದಿಂದ ಅನೇಕ ನೌಕರರ ಮೇಲೆ ಅಥವಾ ಸರಕಾರದ ಮೇಲೆ ಪ್ರಭಾವ ಬೀರತಕ್ಕ ಸ್ಥಾನದಲ್ಲಿರುವವರು ತಮಗೆ ಸರಿಯಾದ ಸಲಹೆ ಕೊಡುವವರನ್ನು ಹೊಂದಿರಬೇಕು. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 6 ಮತ್ತು 7ನೇ ವಚನ ಹೀಗೆ ಹೇಳುತ್ತದೆ: ರಾಜನ ಸನ್ನಿಧಾನದಲ್ಲಿ ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ, ಶ್ರೀಮಂತರಿಗೆ ಏರ್ಪಡಿಸುವ ಸ್ಥಾನದಲ್ಲಿ ನಿಂತುಕೊಳ್ಳದಿರು. ನೀನು ಪ್ರಭುವನ್ನು ದರ್ಶನ ಮಾಡುತ್ತಿರಲು ಅವನ ಸಮಕ್ಷಮ ಕೆಳಗಣ ಸ್ಥಾನಕ್ಕೆ ನೂಕಿಸಿಕೊಳ್ಳುವುದಕ್ಕಿಂತಲೂ ಇನ್ನೂ ಮೇಲಕ್ಕೆ ಬಾ ಎಂದು ಕರೆಸಿಕೊಳ್ಳುವುದು ಲೇಸು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹೆಚ್ಚಿಸಿಕೊಳ್ಳಬೇಡ ಅಂದರೆ ಪ್ರದರ್ಶಿಸಿಕೊಳ್ಳಬೇಡ ಎಂದರ್ಥ. ಈ ದೊಡ್ಡ ಸತ್ಯವನ್ನು ತಿಳಿಸಲು ಕರ್ತನಾದ ಯೇಸುವು ಒಂದು ಸಾಮ್ಯ ಹೇಳಿದ್ದನ್ನು ನೆನಪಿಸಿಕೊಳ್ಳಿರಿ. ಇದನ್ನು ಆತನು ಹೇಳಿದ್ದು ಯಾಕಂದರೆ ಆ ದಿನಗಳಲ್ಲಿನ ಧಾರ್ಮಿಕ ನಾಯಕರು ಈ ಮೇಲಿನ ಜ್ಞಾನೋಕ್ತಿಯನ್ನು ಲಕ್ಷ್ಯಕ್ಕೆ ತರುತ್ತಿರಲಿಲ್ಲ. ಒಬ್ಬ ದೊಡ್ಡ ವ್ಯಕ್ತಿ ತನ್ನ ಅನೇಕ ಮಿತ್ರರನ್ನು ಊಟಕ್ಕೆ ಆಮಂತ್ರಿಸಿದಾಗ ತನಗೆ ಬೇಕಾದ ಕೆಲವು ವಿಶೇಷ ವ್ಯಕ್ತಿಗಳಿಗಾಗಿ ಆಸನವನ್ನು ಕಾದಿರಿಸುತ್ತಿದ್ದನು. ಆದರೆ ಊಟದ ಗಂಟೆ ಬಾರಿಸಿದಾಗ ಒಳ್ಳೆ ಆಸನಕ್ಕಾಗಿ ಪೈಪೋಟಿಯೇ ನಡೆಯುತ್ತಿತ್ತು, ತುಂಬ ಗಲಾಟೆ ಉಂಟಾಗುತ್ತಿತ್ತು. ಇಂತಹ ಒಂದು ಸಂದರ್ಭದಲ್ಲಿ ಯೇಸು ಅಲ್ಲಿದ್ದನು ಮತ್ತು ಎಲ್ಲರೂ ಒಳಗೆ ಹೋಗುವ ತನಕ ಕಾದಿದ್ದನು. ಜನರಿಗೆ ಬುದ್ಧಿಮಾತಾಗಿ ಆತನು ಹೀಗೆ ಹೇಳಿದನು: ನೀನು ಊಟಕ್ಕೆ ಆಮಂತ್ರಿಸಲ್ಪಟ್ಟಾಗ ಒಳ್ಳೆಯ ಜಾಗಕ್ಕಾಗಿ ಹುಡುಕಬೇಡ, ನೀನು ಹಿಂದಿನ ಸ್ಥಾನದಲ್ಲಿ ಕುಳಿತುಕೋ. ಆಗ ನಿನ್ನನ್ನು ಊಟಕ್ಕೆ ಕರೆದವನು ಬಂದು ನೀನು ಹಿಂದಿನ ಸ್ಥಾನದಲ್ಲಿರುವುದನ್ನು ನೋಡಿ ನಿನ್ನನ್ನು ಮೇಲಕ್ಕೆ ಕರೆಯುತ್ತಾನೆ. ಒಂದು ವೇಳೆ ಆ ಜಾಗದಲ್ಲಿ ಬೇರೆ ಯಾರಾದರೂ ಕುಳಿತಿದ್ದಲ್ಲಿ ನಿನ್ನನ್ನು ಕರೆದಾತನು ಅವನನ್ನು ತಟ್ಟಿ ನೀನು ಹಿಂದಿನ ಸ್ಥಾನಕ್ಕೆ ಹೋಗು ಎಂದು ಕಳುಹಿಸುತ್ತಾನೆ ಎಂಬುದಾಗಿ ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 7ರಿಂದ 10ನೇ ವಚನದ ತನಕ ಓದುವಾಗ ಕಂಡುಕೊಳ್ಳುತ್ತೇವೆ. ಪ್ರಿಯರೇ, ಇತರರನ್ನು ಬದಿಗೊತ್ತಿ ಮುನ್ನುಗ್ಗುವವರನ್ನು ಈ ದಿನಗಳಲ್ಲೂ ಕಾಣುತ್ತೇವೆ. ಕ್ರೈಸ್ತ ಸೇವೆಯಲ್ಲಿಯೂ ಇಂಥವರನ್ನು ನೋಡಬಹುದು. ಅವರು ಅತ್ಯಾಕಾಂಕ್ಷಿಗಳಾಗಿರುತ್ತಾರೆ. ತಾವು ಇತರರಿಗಿಂತ ಮುಂದಾಗಿರಬೇಕೆಂದೂ ಬಯಸುತ್ತಾರೆ. ಇದು ದುರದೃಷ್ಟಕರವಾದದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಈ ಸ್ವಭಾವ ಸರಿ ಇರಬಹುದು, ಆದರೆ ಕ್ರೈಸ್ತ ಸೇವೆಯಲ್ಲಿ ಇಂಥದ್ದು ಇರಕೂಡದು. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ: ದುಡುಕಿ ನೆರೆಯವನ ಮೇಲೆ ವ್ಯಾಜ್ಯಕ್ಕೆ ಹೋಗಬೇಡ, ಅವನು ನಿನ್ನ ಮಾನ ಕಳೆದ ಮೇಲೆ ಕಡೆಯಲ್ಲಿ ನೀನು ಏನು ಮಾಡಬಲ್ಲೆ ನೋಡಿಕೋ ಎಂಬುದಾಗಿ. ಪ್ರಿಯರೇ, ಇದರ ಕುರಿತಾಗಿಯೂ ಕರ್ತನಾದ ಯೇಸು ಒಂದು ಸಾಮ್ಯವನ್ನು ಹೇಳಿದ್ದಾನೆ. ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 31 ಮತ್ತು 32ನೇ ವಚನಗಳನ್ನು ನೋಡಿರಿ. ಕರ್ತನಲ್ಲಿ ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಇದಕ್ಕೆ ಉದಾಹರಣೆಯಾಗಿ ಅರಸನಾದ ಓಶಿಯನನ್ನು ನೋಡುತ್ತೇವೆ. ಅವನು ಒಳ್ಳೆಯ ಅರಸನಾಗಿದ್ದು ಯಹೂದ್ಯರಲ್ಲಿ ದೊಡ್ಡ ಧಾರ್ಮಿಕ ಪುನರ್ಸ್ಥಾಪನೆಗೆ ಕಾರಣನಾಗಿದ್ದನು. ಅವನ ಆಳ್ವಿಕೆಯಲ್ಲಿ ಜನರು ಬಹುವಾಗಿ ದೇವರ ಕಡೆಗೆ ತಿರುಗಿಕೊಂಡರು. ಆದರೆ ಅವನು ಒಂದು ದೊಡ್ಡ ತಪ್ಪನ್ನು ಮಾಡಿದನು. ಒಂದು ಚಿಕ್ಕ ತಪ್ಪು ಒಂದು ಶ್ರೇಷ್ಠ ಜೀವಿತವನ್ನು ಹಾಳು ಮಾಡಿತು. ಐಗುಪ್ತದ ಅರಸನಾದ ಫರೋಹನೇಕೋ ಬೇರೆಯೇ ಒಬ್ಬ ರಾಜನ ವಿರುದ್ಧ ಯುದ್ಧಕ್ಕಾಗಿ ಬಂದನು. ಆದರೆ ಯೋಷಿಯನು ಫರೋಹನ ಮೇಲೆ ಯುದ್ಧಕ್ಕೆ ಹೋದನು. ಆಗ ಅವನು ಯೋಷಿಯನಿಗೆ, ನಾನು ನಿನಗೆ ವಿರುದ್ಧವಾಗಿ ಯುದ್ಧಕ್ಕೆ ಬರಲಿಲ್ಲ ಎಂದು ಹೇಳಿದರೂ ಯುವಕನಾದ ಯೋಷಿಯನು ಯುದ್ಧಕ್ಕೆ ಹೋದನು. ಇದು ದೇವರ ಚಿತ್ತವೆಂದು ಅವನು ತಿಳಿದನು. ನಮ್ಮಲ್ಲಿಯೂ ಅನೇಕರು ನಾವು ಮಾಡುವ ತಪ್ಪುಗಳಿಗೆ ದೇವರನ್ನು ದೂರುತ್ತೇವೆ. ಪ್ರಿಯರೇ, ಯೋಷಿಯನು ನಿಜವಾಗಿ ತೊಂದರೆಗೊಳಗಾಗಿ ಯುದ್ಧದಲ್ಲಿ ಸೋತನು. ಅವನು ಮೆಗಿದ್ದೋ ಕಣಿವೆಯಲ್ಲಿ ಕೊಲ್ಲಲ್ಪಟ್ಟನು. ತಾನು ಮಾಡಬಾರದಾಗಿದ್ದ ಕೆಲಸಕ್ಕೆ ಯೋಷಿಯನು ಕೈ ಹಾಕಿದನು. ಈ ಜ್ಞಾನೋಕ್ತಿಯಿಂದ ನಾವು ಈ ಪಾಠವನ್ನು ಕಲಿಯಬೇಕೆಂದು ದೇವರು ಆಶಿಸುತ್ತಾನೆ. 2ನೇ ಅರಸುಗಳು 23ನೇ ಅಧ್ಯಾಯ 28ನೇ ವಚನದಿಂದ 30ನೇ ವಚನದವರೆಗೆ ನೋಡಿಕೊಳ್ಳಿರಿ. ಪ್ರೀತಿಯುಳ್ಳ ದೇವಜನರೇ, ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 9 ಮತ್ತು 10ನೇ ವಚನ ಹೀಗೆ ಹೇಳುತ್ತದೆ: ವ್ಯಾಜ್ಯವಾಡಿದವನ ಸಂಗಡಲೇ ಅದನ್ನು ಚರ್ಚಿಸು, ಒಬ್ಬನ ಗುಟ್ಟನ್ನು ಹೊರಪಡಿಸಬೇಡ. ಅದನ್ನು ಕೇಳುವವನು ನಿನ್ನನ್ನು ದೂಷಿಸಾನು, ನಿನಗೆ ಬಂದ ಅಪಕೀರ್ತಿಯು ಹೋಗದು ಎಂಬುದಾಗಿ. ಪ್ರಿಯ ಮಿತ್ರನೇ, ನಿನ್ನ ನೆರೆಯವನ ಕುರಿತಾಗಿ ಇತರರೊಂದಿಗೆ ಟೀಕಿಸಿದರೆ ತೊಂದರೆಯುಂಟಾಗಬಹುದು. ನಿನ್ನ ನೆರೆಯವನು ತಪ್ಪು ಮಾಡಿದ್ದರೆ ಅವನ ಸಂಗಡವೇ ಮಾತನಾಡು. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ:
ಸಮಯೋಚಿತವಾದ ಮಾತುಗಳು ಬೆಳ್ಳಿಯ ನಕಾಶೆಯಲ್ಲಿ ಖಚಿತವಾದ ಬಂಗಾರದ ಹಣ್ಣುಗಳಿಗೆ ಸಮಾನ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಒಂದು ಒಳ್ಳೆ ಹೋಲಿಕೆ ಕೊಡಲ್ಪಟ್ಟಿದೆ. ಬಂಗಾರದ ಸೇಬುಗಳು. ನಾವು ಈ ದಿನಗಳಲ್ಲೂ ಬಂಗಾರದ ಸೇಬುಗಳನ್ನು ಕಾಣುತ್ತೇವೆ. ಆದರೆ ಇಲ್ಲಿ ಹೇಳಲ್ಪಟ್ಟದ್ದು ಕಿತ್ತಳೆಯ ಕುರಿತಾಗಿ ಇರಬಹುದು. ಕಿತ್ತಳೆ ಹಾಗೂ ಇತರ ಹುಳಿಯ ಹಣ್ಣುಗಳು ಇಸ್ರಾಯೇಲಿನಲ್ಲಿ ತುಂಬ ಬೆಳೆಯುತ್ತಿದ್ದವು. ಈಗ ಅಲ್ಲಿ ಜಗತ್ತಿನ ಅತ್ಯುತ್ತಮ ತಳಿಯ ಕಿತ್ತಳೆಯನ್ನು ಬೆಳೆಸುತ್ತಾರೆ. ಸೊಲೊಮೋನನ ಕಾಲದಲ್ಲಿ ಅಲ್ಲಿ ಒಳ್ಳೆ ಕಿತ್ತಳೆಯ ಬೆಳೆ ಇರುತ್ತಿತ್ತು. ನಾವು ದೇವರ ವಾಕ್ಯವನ್ನು ಓದುವಾಗ ಕೆಲವು ವ್ಯಕ್ತಿಗಳು ಸಂದರ್ಭಕ್ಕೆ ತಕ್ಕಂತೆ ಒಳ್ಳೆಯ ಮಾತುಗಳನ್ನಾಡುವುದನ್ನು ನೋಡುತ್ತೇವೆ. ಕೆಲವೊಮ್ಮೆ ಅದು ಪ್ರಶಂಸೆಯ ಮಾತು, ಕೆಲವೊಮ್ಮೆ ಗದರಿಕೆಯೂ ಆಗಿರಬಹುದು. ಆದರೆ ಆ ಸಮಯಕ್ಕೆ ಅತಿ ಅವಶ್ಯವಾದ ಮಾತುಗಳಾಗಿರುತ್ತಿದ್ದವು. ಅದು ಆ ಸಂದರ್ಭಕ್ಕೆ ಸರಿಯಾಗಿ ಹೊಂದಿಕೆಯಾಗುತ್ತಿತ್ತು. ಪ್ರಿಯರೇ, ನಾವು ಪ್ರಾರ್ಥಿಸಬೇಕಾದದ್ದು ಸರಿಯಾದ ಸಮಯಕ್ಕೆ ತಕ್ಕಂತಹ ಒಳ್ಳೆಯ ಮಾತುಗಳನ್ನು ಆಡುವರಾಗುವಂತೆ. ಅನೇಕ ವೇಳೆ ನಮ್ಮ ಸರಿಯಾದ ಮಾತುಗಳು ತಪ್ಪಾದ ಮಾತುಗಳು ಸರಿಯಾದ ಸಂದರ್ಭದಲ್ಲೂ ಹೇಳಲ್ಪಡುತ್ತವೆ ಮತ್ತು ಅನೇಕ ವೇಳೆ ನಾವು ಮೌನವಾಗಿರಬೇಕಾಗಿದ್ದಲ್ಲಿ ಮಾತನಾಡಿ ಬಿಡುತ್ತೇವೆ. ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಮಾತುಗಳನ್ನಾಡುವ ಒಳ್ಳೆಯ ಕ್ರೈಸ್ತರು ನಮಗೆ ತಿಳಿದಿರಬಹುದು. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕೇಳುವ ಕಿವಿಗೆ ಮುಟ್ಟುವ ಬುದ್ಧಿವಾದವು ಹೊನ್ನಿನ ಮರುವಿಗೂ ಅಪರಂಜಿಯ ಆಭರಣಕ್ಕೂ ಸಮಾನ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸ್ತ್ರೀಯರ ಕಿವಿಯ ಆಭರಣವು ಅಂದವಾಗಿ ಕಾಣುತ್ತದೆ. ಈ ದಿನಗಳಲ್ಲಿ ಪುರುಷರು ಕಿವಿಗೆ ಮುರುವು ಧರಿಸುತ್ತಾರಾದರೂ ಅದಾವುದೂ ಅಂದವಾಗಿರುವುದಿಲ್ಲ. ಕೇಳುವ ಕಿವಿಗೆ ಮುಟ್ಟುವ ಬುದ್ಧಿವಾದದ ಮಾತು ಕೂಡ ಹೀಗೆಯೇ ಅಂದವಾಗಿರುತ್ತದೆ. ಈ ದಿನಗಳಲ್ಲಿ ನಾವು ಇತರರನ್ನು ಗದರಿಸಿದರೆ, ಅದರಲ್ಲೂ ಬಹಿರಂಗವಾಗಿ ಹೇಳಿದರೆ, ಇತರರು ಕೂಡಲೇ ನೀನು ಆ ಮನುಷ್ಯನ ಸ್ನೇಹವನ್ನು ಖಂಡಿತವಾಗಿ ಕಳಕೊಂಡಿ ಎಂದು ಹೇಳುತ್ತಾರೆ. ಆದರೆ ಆ ವ್ಯಕ್ತಿ ನಿಜವಾಗಿ ಒಳ್ಳೆಯವನಾದರೆ ಅವನು ನಿನ್ನನ್ನು ಮೆಚ್ಚುತ್ತಾನೆ. ಅವನು ಒಳ್ಳೆಯವನಾಗಿಲ್ಲದಿದ್ದರೆ ಅವನು ಹೇಗೋ ನಿನ್ನನ್ನು ಇಷ್ಟಪಡುವನಲ್ಲ. ಗದರಿಕೆಯನ್ನು ನುಡಿಯಲು ತಕ್ಕದಾದ ಸಂದರ್ಭವೂ ಇರುತ್ತದೆ. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಸುಗ್ಗಿ ಕಾಲದಲ್ಲಿ ಹಿಮದ ಶೈತ್ಯವು ಹೇಗೋ, ಕಳುಹಿಸಿದ ಒಡೆಯರಿಗೆ ಆಪ್ತದೂತನು ಹಾಗೆಯೇ ಹಿತ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬೆಳೆ ಕೊಯ್ಯುವ ಕಾಲದಲ್ಲಿ ಭೂಮಿಯ ಮೇಲೆ ಬಿಸಿ ವಾತಾವರಣವಿರುತ್ತದೆ. ಆ ದಿನಗಳಲ್ಲಿ ಜನರು ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ಮಂಜನ್ನು ಸಂಗ್ರಹಿಸಿ ತರುತ್ತಿದ್ದರು. ಈ ಮಂಜು ನಿಜವಾಗಿ ಒಳ್ಳೆಯದಾಗಿರುತ್ತಿತ್ತು. ಅದು ಬಹಳ ರುಚಿಯಾಗಿಯೂ ಇರುತ್ತಿತ್ತು. ಆಪ್ತದೂತನು ಹೀಗೆ ಹಿತಕರವಾಗಿರುತ್ತಿದ್ದನು. ಕರ್ತನು ಇಂತಹ ಒಬ್ಬನಿಗೆ, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು ಎಂದು ಹೇಳಿದ್ದರಲ್ಲಿ ಆಶ್ಚರ್ಯವಿಲ್ಲ. ಇದನ್ನು ನಾವು ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೊತೆಯಲ್ಲಿರುವವನು ನಂಬಿಗಸ್ತನಾಗಿರಬೇಕೆಂದು ನಾವು ಬಯಸುತ್ತೇವೆ. ಪುರುಷನು ನಂಬಿಗಸ್ತ ಪತ್ನಿಯನ್ನೂ ಮಕ್ಕಳನ್ನೂ ಆಶಿಸುತ್ತಾನೆ. ಯಜಮಾನನು ನಂಬಿಗಸ್ತ ಆಳುಗಳನ್ನು ಬಯಸುತ್ತಾನೆ. ಒಬ್ಬ ಸಭಾಪಾಲಕನು ನಂಬಿಗಸ್ತರಾದ ಸಭಿಕರನ್ನು, ಸಭೆಯವರು ನಂಬಿಗಸ್ತ ಬೋಧಕರನ್ನೂ ಆಶಿಸುತ್ತಾರೆ. ನಂಬಿಗಸ್ತಿಕೆಯು ಒಂದು ಉತ್ತಮ ಗುಣಲಕ್ಷಣ. ಅದು ಬಿಸಿಲಲ್ಲಿ ಬಂದಾಗ ಬಯಸುವ ತಂಪಾದ ಪಾನೀಯದಂತಿರುತ್ತದೆ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 14ನೇ ವಚನ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಬರೀ ಗಾಳಿ ಮೋಡಗಳು ಹೇಗೋ, ದಾನ ಕೊಡುತ್ತೇವೆಂದು ಸುಳ್ಳಾಡಿ ಜಂಬ ಮಾಡುವವನು ಹಾಗೆಯೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕೆಲವರು ತಮಗಿಲ್ಲದ ಸಾಮರ್ಥ್ಯಗಳನ್ನು ಉಂಟೆಂದು ಕೊಚ್ಚಿಕೊಳ್ಳುತ್ತಾರೆ. ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ: ನಾನು ಸಭಾಪಾಲಕನಾಗಿದ್ದಾಗ ನನಗೆ ಅನೇಕರು ತಾವು ಉತ್ತಮ ವ್ಯಕ್ತಿಗಳೆಂದು ಹೇಳಿಕೊಂಡು ಪತ್ರಗಳನ್ನು ಬರೆಯುತ್ತಿದ್ದರು. ಒಬ್ಬ ಸೌವಾರ್ತಿಕನು ತಾನು ಉತ್ತಮ ಸತ್ಯವೇದ ಬೋಧಕನೂ ಹಾಡುಗಾರನೂ ಪಿಯೋನೋ ಬಾರಿಸುವವನು ಎಂದು ಬರೆದಿದ್ದನು. ನಮ್ಮ ಸಭೆಯಲ್ಲಿ ವಿಶೇಷ ಕೂಟ ನಡೆಸಲು ಅವಕಾಶ ಕೇಳಿಕೊಂಡನು. ನಮ್ಮ ಸಭಾ ಹಿರಿಯರಿಗೆ ಆ ಪತ್ರ ತೋರಿಸಿದಾಗ ಅವರೆಲ್ಲರೂ ನಗಾಡಿದರು. ಅವನನ್ನೊಮ್ಮೆ ಯಾಕೆ ಕರೆಯಬಾರದು ಎಂದು ಹೇಳಿದರು. ಆದರೆ ನಾನು ಹೇಳಿದೆ, 2 ಕಾರಣಗಳಿಗಾಗಿ ನಾನು ಅವನನ್ನು ಕರೆಯುವುದಿಲ್ಲ. ಮೊದಲನೆಯದು, ಅವನು ತಾನು ಹೇಳಿದಂತಹ ವ್ಯಕ್ತಿ ಹೌದಾಗಿರುವುದಾದರೆ ನಮ್ಮ ಸಭೆಯವರು ಅವನ ಪ್ರಸಂಗವನ್ನು 2ನೇ ಬಾರಿ ಕೇಳಲಿಕ್ಕಿಲ್ಲ.
ಎರಡನೇದಾಗಿ ಅವನು ತನ್ನಲ್ಲಿಲ್ಲದ ಸಾಮರ್ಥ್ಯಗಳ ಕುರಿತಾಗಿ ಕೊಚ್ಚಿಕೊಳ್ಳುವನೆಂದು ಕಾಣುತ್ತದೆ. ಎಂಥ ವಿಚಿತ್ರ ವ್ಯಕ್ತಿ ಎಂಬುದಾಗಿ. ಪ್ರಿಯರೇ, ಕಡೇ ದಿನಗಳಲ್ಲಿ ಬರುವ ಧರ್ಮಭ್ರಷ್ಟರ ಸ್ಥಿತಿ ಇದೇ ಆಗಿರುತ್ತದೆ. ಯೂದನು ಅವರ ಕುರಿತಾಗಿ ಸ್ಪಷ್ಟವಾಗಿ ಬರೆಯುತ್ತಾನೆ. ಯೂದನ ಪತ್ರಿಕೆ 12 ಮತ್ತು 13ನೇ ವಚನ ಹೀಗೆ ಹೇಳುತ್ತದೆ: ಅವರು ನೀರಿಲ್ಲದ ಮೋಡಗಳು, ಫಲ ಕೊಡದ ಹಣ್ಣಿನ ಮರಗಳು, ಸ್ವಂತ ಅವಮಾನವೆಂಬ ನೊರೆಯನ್ನು ಕಾರುವ ಹುಚ್ಚು ತೆರೆಗಳು ಆಗಿದ್ದಾರೆಂದು ಹೇಳುತ್ತಾನೆ. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಜೇನು ಸಿಕ್ಕಿತೋ ಮಿತವಾಗಿ ತಿನ್ನು, ಹೊಟ್ಟೆ ತುಂಬ ತಿಂದರೆ ಕಾರಿಬಿಟ್ಟಿಯೇ ಎಂಬುದಾಗಿ. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಜೇನು ಸ್ವಾಭಾವಿಕ ಸಿಹಿಯನ್ನು ಸೂಚಿಸುತ್ತಿತ್ತು. ಅತಿಯಾದ ಸಿಹಿಯೂ ಕೂಡ ನಾಲಿಗೆಗೆ ಹಿತವಾಗದೇ ಹೋಗುತ್ತದೆ. ಅತಿಯಾಗಿ ಸವಿ ಮಾತನಾಡುವವರು ಹೀಗೆಯೇ ಅಸಹ್ಯವಾಗಿ ಬಿಡುತ್ತಾರೆ. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳುತ್ತದೆ: ನೆರೆಯವನು ಬೇಸರಗೊಂಡು ಹಾಗೆ ಮಾಡದ ಹಾಗೆ ಅವನ ಮನೆಯಲ್ಲಿ ಅಪರೂಪವಾಗಿ ಹೆಜ್ಜೆ ಇಡು ಎಂಬುದಾಗಿ. ಪ್ರಿಯರೇ, ಇದು ಒಳ್ಳೆಯ ಸಲಹೆಯಾಗಿದೆ. ನೆರೆಯವನ ಮನೆಯಲ್ಲಿ ಅತಿಯಾಗಿ ಸಮಯ ಕಳೆಯಬೇಡ. ಇಲ್ಲವಾದರೆ ಅವನ ಹೆಂಡತಿ ಅಡುಗೆ ಮನೆಯಲ್ಲಿ ನಿನ್ನ ಕುರಿತು ಗುಣುಗುಟ್ಟುವ ಮಾತು ಕೇಳಬೇಕಾದೀತು. ಎಲ್ಲಿಯೂ ಅತಿಯಾಗಿ ಸಮಯ ಕಳೆಯಬೇಡ. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳುತ್ತದೆ: ಕಷ್ಟ ಕಾಲದಲ್ಲಿ ದ್ರೋಹಿಯಲ್ಲಿಡುವ ನಂಬಿಕೆಯು ಮುರುಕ ಹಲ್ಲು, ಜಾರುವ ಕಾಲು ಎಂಬುದಾಗಿ. ಪ್ರಿಯರೇ, ಉದಾಹರಣೆಗೆ ಯೂದನು ಇಂಥ ವ್ಯಕ್ತಿಯಾಗಿದ್ದನು. ಅವನು ಎಲ್ಲ ವಿಧದಲ್ಲೂ ಕಷ್ಟವನ್ನೇ ತಂದವನಾದನು. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 21 ಮತ್ತು 22ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿನ್ನ ವೈರಿ ಹಸಿದಿದ್ದರೆ ಅನ್ನವಿಡು, ಬಾಯಾರಿದ್ದರೆ ನೀರು ಕೊಡು. ಹೀಗೆ ಅವನ ತಲೆಯ ಮೇಲೆ ಕೆಂಡ ಸುರಿಸಿದಂತಾಗುವುದು. ಯೆಹೋವನೇ ನಿನಗೆ ಪ್ರತಿಫಲ ಕೊಡುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಕೂಡ ಇದೇ ಸೂತ್ರವನ್ನು ತಿರುಗಿ ಹೇಳಿದ್ದಾನೆ. ಪೌಲನೂ ಸಹ ಇದು ಬಹುಮುಖ್ಯವಾದ ಸಲಹೆಯಾಗಿದೆ ಅಂದನು. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 23ನೇ ವಚನ ಹೀಗೆ ಹೇಳುತ್ತದೆ: ಬಡಗಣ ಗಾಳಿ ಮಳೆ ಬರಮಾಡುವುದು, ಚಾಡಿಯ ನಾಲಿಗೆ ಕೋಪದ ಮುಖ ಮಾಡುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಈ ದಿನಗಳಲ್ಲಿಯೂ ಯಾರನ್ನೂ ಯಾವ ವಿಚಾರಕ್ಕಾಗಿಯೂ ಗದರಿಸಬಾರದಾಗಿದೆ. ನಾವು ಕೆಲವು ಬೋಧಕರ ಅಥವಾ ಗುಂಪುಗಳ ಕುರಿತಾಗಿ ಕಠಿಣವಾಗಿ ಮಾತನಾಡಿದ್ದಕ್ಕಾಗಿ ನನಗೆ ಬುದ್ಧಿ ಹೇಳುವ ಪತ್ರಗಳು ಬರುತ್ತವೆ. ಆದರೆ ನಾನು ಹಾಗೆ ಮಾಡಬೇಕಾಗಿದೆ ಎಂದು ಭಾವಿಸುತ್ತೇನೆ. ತಪ್ಪಾದ ಬೋಧನೆ ಮಾಡುವವರ ಕುರಿತಾಗಿ ನಾವು ಕಠಿಣವಾಗಿ ಇರಬೇಕಾಗುತ್ತದೆ. ಅವರಿಗೆ ಖಂಡನೆಯೂ ಅಗತ್ಯವಾಗಿದೆ. ನಾನು ಅದನ್ನು ಮಾಡುತ್ತಲೇ ಇರುತ್ತೇನೆ. ನಮ್ಮ ಜೀವಿತಗಳಲ್ಲಿ ಯಾವಾಗಲೂ ಸವಿಯೂ ಬೆಳಕೂ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದು. ಆದರೆ ಜೀವಿತದ ಹಾದಿಯಲ್ಲಿ ವಿಷದ ಹಾವುಗಳು ಎದುರಾಗುತ್ತವೆ, ಅಡಚಣೆಗಳು ಎದುರಾಗುತ್ತವೆ, ದೇವರ ವಾಕ್ಯದ ತಪ್ಪಾದ ಬೋಧನೆಗಳೂ ಕಂಡುಬರುತ್ತವೆ. ಆಗ ನಾನು ಮಾತನಾಡಬಾರದೆಂದಿದ್ದು ಪ್ರೀತಿಯ ಎಚ್ಚರಿಕೆ ಕೊಡಲೇಬೇಕಾಗುತ್ತದೆ. ನನಗೆ ಯಾರನ್ನು ನೋಯಿಸುವ ಮನಸ್ಸಿಲ್ಲ, ಆದರೆ ದೇವರ ಕುರಿತಾದ ಸತ್ಯವನ್ನು ಪ್ರಕಟಿಸಲೇಬೇಕಾಗುತ್ತದೆ. ಇದಕ್ಕೆ ದೇವರ ವಾಕ್ಯದಲ್ಲಿ ಬೇಕಾದಷ್ಟು ಸಮರ್ಥನೆಯ ವಾಕ್ಯಗಳಿವೆ. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 24ನೇ ವಚನ ಹೀಗೆ ಹೇಳುತ್ತದೆ: ಮನೆಯಲ್ಲಿ ಜಗಳಗಂಟಿಯ ಜೊತೆಯಲ್ಲಿರುವುದಕ್ಕಿಂತಲೂ ಮಾಳಿಗೆಯ ಒಂದು ಮೂಲೆಯಲ್ಲಿ ವಾಸಿಸುವುದೇ ಲೇಸು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಿಚಾರದ ಕುರಿತಾಗಿ ನಾವು ಅನೇಕ ಸಲ ಕೇಳಿರುತ್ತೇವೆ. ಸೊಲೊಮೋನನಿಗೆ ತುಂಬ ಮಂದಿ ಪತ್ನಿಯರಿದ್ದು ಅವರಲ್ಲಿ ಕೆಲವರಿಂದ ತೊಂದರೆಯನ್ನೂ ಅನುಭವಿಸಿರಬಹುದು. ಆದ್ದರಿಂದಲೇ ಅವನು ಈ ಕುರಿತಾಗಿ ಆಗಾಗ ಮಾತನಾಡುತ್ತಾನೆ. ಅವನು ರಥದಲ್ಲಿ ಪ್ರಯಾಣಿಸುವಾಗಲೂ ಹೀಗೆ ಹಿಂದಿನಿಂದ ಟೀಕೆಗಳು ಬರುತ್ತಿದ್ದಿರಬಹುದು. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಬಳಲಿ ಬಾಯಾರಿದವನಿಗೆ ತಣ್ಣೀರು ಹೇಗೋ, ದೇಶಾಂತರದಿಂದ ಬಂದ ಒಳ್ಳೆಯ ಸಮಾಚಾರವು ಹಾಗೆಯೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೀವು ಮನೆಯಿಂದ ದೂರವಿದ್ದಾಗ ಮನೆಗೆ ಪತ್ರ ಬರೆದಿದ್ದೀರಾ. ಇದು ಬಹಳ ಪ್ರಾಮುಖ್ಯವಾದದ್ದು. ಆದರೆ ಈ ವಚನದಲ್ಲಿ ಇದಕ್ಕಿಂತ ಹೆಚ್ಚಿನ ಅರ್ಥ ಅಡಗಿದೆ. ನಮಗೆ ಬಹುದೂರ ದೇಶದಿಂದ ಶುಭ ಸಮಾಚಾರ ಬಂದಿರುತ್ತದೆ. ಯೇಸು ಹೇಳಿದ್ದಾನೆ, ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 28ನೇ ವಚನದಲ್ಲಿ, ನಾನು ತಂದೆಯ ಬಳಿಯಿಂದ ಈ ಲೋಕಕ್ಕೆ ಬಂದಿದ್ದೇನೆ, ಬಳಿಕ ಈ ಲೋಕವನ್ನು ಬಿಟ್ಟು ತಿರುಗಿ ತಂದೆಯ ಬಳಿಗೆ ಹೋಗುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ,
ಮತ್ತು ಈ ಅಲ್ಪ ಅವಧಿಯಲ್ಲಿ ಆತನು ನಿನ್ನ ರಕ್ಷಣೆಯನ್ನು ಸಾಧಿಸಿದನು. ಇದು ನಮಗೆ ದೂರದ ದೇಶದಿಂದ ಬಂದ ಶುಭವಾರ್ತೆಯಾಗಿದೆ. ನೀನು ಆತನನ್ನು ಅಂಗೀಕರಿಸಿದ್ದೀಯೋ? ಆತನು ಜೀವದ ನೀರು ಆಗಿದ್ದಾನೆ, ಬಾಯಾರಿದವನಿಗೆ ತಣ್ಣೀರಾಗಿದ್ದಾನೆ. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 26ನೇ ವಚನ ಹೀಗೆ ಹೇಳುತ್ತದೆ: ದುಷ್ಟರಿಂದ ಸೋತ ಶಿಷ್ಟನು ಹಾಳುಬಾವಿ, ತುಳಿದಾಡಿದ ಒರತೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸತ್ಯಕ್ಕಾಗಿ ಸ್ಥಿರವಾಗಿ ನಿಂತು ಕಡೆಗೆ ಸೋತು ಹೋಗಿ ಕೆಟ್ಟತನಕ್ಕೆ ತಲೆಬಾಗುವ ನೀತಿವಂತರನ್ನು ಈ ನೀರಿಗೆ ಹೋಲಿಸಲಾಗಿದೆ. ವ್ಯವಹಾರಗಳಲ್ಲಿ, ರಾಜಕೀಯದಲ್ಲಿ ಇಂತಹ ಘಟನೆಗಳು ಎಷ್ಟು ಬಾರಿ ಸಂಭವಿಸುವುದಿಲ್ಲ? ನ್ಯಾಯವಂತನಾದವನು ಕೂಡ ಕೆಲವೊಮ್ಮೆ ತನ್ನ ಕೆಲಸವಾಗಬೇಕಾದರೆ ದುಷ್ಟರ ಎದುರು ತಲೆಬಾಗಬೇಕಾಗುತ್ತದೆ. ಸಭೆಗಳಲ್ಲಿ ಕೂಡ ಇದು ನಡೆಯುತ್ತದೆ. ಸತ್ಯದ ಬೋಧನೆಗಾಗಿ ಸ್ಥಿರವಾಗಿ ನಿಂತವನು ಕೂಡ ಕೆಲವೊಮ್ಮೆ ಇಂತಹ ಒಪ್ಪಂದಗಳಿಗೆ ಒಳಗಾಗಬೇಕಾಗುತ್ತದೆ. ಇದು ಈ ದಿನಗಳಲ್ಲಿನ ದುರಾವಸ್ಥೆ. ಇದು ಬಾಯಾರಿದಾಗ ನೀರಿನ ಕಾಲುವೆಯ ಬಳಿಗೆ ಬಂದು ಆ ನೀರು ಕುಡಿಯಲಾಗದ ಅಶುದ್ಧವಾಗಿರುವುದನ್ನು ಕಂಡಂತೆ ಇರುತ್ತದೆ. ಎಂಥ ಸತ್ಯವಾದ ಮಾತಿದು ನೋಡಿರಿ. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 27ನೇ ವಚನ ಹೀಗೆ ಹೇಳುತ್ತದೆ: ಜೇನನ್ನು ಹೆಚ್ಚಾಗಿ ತಿನ್ನುವುದು ಹಿತವಲ್ಲ, ಸ್ವಂತ ಮಾನವನ್ನು ಹೆಚ್ಚಾಗಿ ಯೋಚಿಸುವುದು ಮಾನವಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸ್ವಲ್ಪ ಜೇನು ಒಳ್ಳೆಯದೇ, ಆದರೆ ಅತಿಯಾಗಿ ತಿಂದರೆ ಅದರಿಂದ ಮನಸ್ಸಿಗೆ ಬೇಸರವಾಗುತ್ತದೆ. ಒಬ್ಬನು ಸ್ವಂತ ಮಾನವನ್ನು ಹೆಚ್ಚಿಸಿಕೊಂಡರೆ, ಅದರಲ್ಲೂ ವಿಶೇಷವಾಗಿ ದೇವರ ಸೇವೆಯಲ್ಲಿ, ಅದು ನಿನಗೆ ಮನಸ್ಸಿಗೆ ಬೇಸರ ಉಂಟು ಮಾಡುತ್ತದೆ. ಈ ಪರಿಸ್ಥಿತಿಯನ್ನು ಇಂದಿನ ಸಭೆಗಳಲ್ಲಿ ತುಂಬ ಕಾಣಬಹುದು. ಕೆಲವು ಕ್ರೈಸ್ತರು ತಮ್ಮನ್ನು ಅತಿಯಾಗಿ ಹೆಚ್ಚಿಸಿಕೊಳ್ಳುತ್ತಾರೆ. ಇಂಥದನ್ನು ನೋಡಲು ನಮಗೆ ಇಷ್ಟವಾಗುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 28ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಹಾಳೂರಿಗೆ ಸಮಾನ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ತನ್ನ ಭಾವನೆಗಳನ್ನು ನಿಯಂತ್ರಿಸಲಾಗದ ಒಬ್ಬ ವ್ಯಕ್ತಿಗೆ ಸೂಚನೆಯಾಗಿದೆ. ಅಂಥವರಿಗೆ ಆತ್ಮ ನಿಗ್ರಹವಿರುವುದಿಲ್ಲ. ಆತ್ಮ ಸಂಯಮವು ಆತ್ಮನ ಫಲವಾಗಿದೆ. ನಾವು ಕೆಲವೊಮ್ಮೆ ಕೆಲವು ವಿಚಾರಗಳ ಕುರಿತಾಗಿ ಭಾವನಾವಶರಾಗಿ ಮಾತನಾಡಬೇಕಾಗುತ್ತದೆ. ಆದರೆ ನಾವು ನಮ್ಮ ಭಾವನೆಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕಾದದ್ದು ಅಗತ್ಯವಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡಿದೆಯಲ್ಲವೋ? ನಾವು ನಮ್ಮ ಆತ್ಮವನ್ನು ಸ್ವಾಧೀನ ಮಾಡಿಕೊಂಡಿದ್ದೇವೆಯೋ? ದೇವರ ವಾಕ್ಯಕ್ಕೆ ವಿಧೇಯರಾಗಿ, ಆತ್ಮಭರಿತರಾಗಿ ನಮ್ಮ ಜೀವಿತದಲ್ಲಿ ಮುಂದೆ ಸಾಗಿ ದೇವರನ್ನು ಮಹಿಮೆಪಡಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರ ವಾಕ್ಯಗಳಲ್ಲಿ ವಿಷಯಗಳನ್ನು ನಾವು ಹುಡುಕಬೇಕು. ಅನೇಕ ಸಂಗತಿಗಳು ನಮಗೆ ತಿಳಿದಿಲ್ಲ. ಸಮಯಕ್ಕೆ ಸರಿಯಾಗಿ ಒಳ್ಳೆಯ ಮಾತುಗಳನ್ನು ಆಡಲು ನಾವು ಪ್ರಾರ್ಥಿಸತಕ್ಕದ್ದು. ನಂಬಿಗಸ್ತನಾದ ಆಳುಗಳಾಗಿ ನಾವು ಜೀವಿಸಿ ದೇವರನ್ನು ಘನಪಡಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಅಧ್ಯಯನ ಮಾಡುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಾವು ತಿಳಿಯದ ಅನೇಕ ಸಂಗತಿಗಳನ್ನು ನೀನು ತಿಳಿಯಪಡಿಸಿದ್ದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಯಾವಾಗಲೂ ವಾಕ್ಯಭರಿತರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕರ ಜೀವಿತಗಳಲ್ಲಿ ನಿನ್ನ ಕೃಪೆಯಿರಲಿ. ಸಮಾಧಾನವನ್ನು, ಆರೋಗ್ಯವನ್ನು, ನಿನ್ನ ರಕ್ಷಣೆಯ ಸಂತೋಷವನ್ನು ಕೊಟ್ಟು ನಿನ್ನಲ್ಲಿ ಸಂಭ್ರಮದಿಂದ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯಗಳ ಅಧ್ಯಯನವು ಎಷ್ಟೊಂದು ಸತ್ಯವನ್ನು ತಿಳಿಸಿದೆಯಲ್ಲವೇ? ಇತರರು ಕೂಡ ಬೆಳಕಿನ ಜೀವಿತಕ್ಕೆ ಬರಲು ಈ ಸೇವೆಯ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.